ಏನಾಗಿತ್ತವ? ನಾನೊಂದು ಮಾತಂದಿದ್ದೆ, ಎಲ್ಲಾರು ಕೇಳಿರಿ ನೀವು. ಏನಂದಿದ್ರಿ ಮಾತು? ಸಭಾ ಬಹಳ ಚಂದ ಕೂಡ್ಯದ. ಯಾವ್ಯಾವ ಮೇಳ ಬಂದಾವ, ಎಲ್ಲಿಂದ ಬಂದಾವ, ಏನೇನ ತಿಂದಾವ, ಏನೇನು ತಿಂದಾವ, ಏನೇನು ಉಂಡಾವ, ಹೆಂಗ ಬಂದಾವ. ಅಣ್ಣನ ನಮ್ಮ ಸರ್ಜೋಡಿ ಕಲಾವಿದ್ರು ಸಿದ್ದು ಅಣ್ಣವ್ರು ಅವ್ರೊಂದು ಸ್ವಲ್ಪ ಅದ್ರೊಳಗ ತಪ್ಪು ತಿಳ್ಕೊಂಡ್ರು. ತಪ್ಪು ತಿಳ್ಕೊತಾರ ಅವ್ರು. ಹೆಂಗ ತಪ್ಪು ತಿಳ್ಕೊಂಡಾರ? ಹೆಂಗ? ಮಾತ ಬಾಳ ಸಸು ಬರ್ಬೇಕ್ರಿ ಅಂದ್ರು. ಸಮಾಧಾನ ಬರ್ಬೇಕು, ಸಸು ಬರ್ಬೇಕು, ಮಾತ ಬಾಳ ಸಸು ಇರ್ಬೇಕು. ಗ್ರಾಮರ್ ತಪ್ಪು ಬೇಡತಾರ ಅವ್ರು. ತಿಂದಾವು ಉಂಡಾವ ದನ ಮಾಡಿರಿ ಏನೋ ಅಂದ್ರ ಅವ್ರು. ಮತ್ ಉಂಡಾವ ಅಂದ್ರ ರೊಟ್ಟಿ ಉಣ್ಣವು, ತಿಂದಾವ ಅಂದ್ರ ಉಳ್ಳಾಗಡ್ಡಿ ತಿಂದಿವೋ ತಂದಿರ್ಬೇಕು. ಇಲ್ಲ, ತಿಂದಾವ ಉಣ್ಣಾವ ಅನ್ನನ ಅವ್ರು ಸ್ವಲ್ಪ ತಪ್ಪು ತಿಳ್ಕೊಂಡಿರಿ. ಹೌದೌದು, ನೀವ್ ಹಂಗೇನ ತಿಳ್ಕೊಬೇಡ್ರಿ, ಹಂಗ ಮಾಡ್ಬೇಡ್ರಿ ಗೌಡ್ರ. ಯಾಕಂದ್ರ ಎಲ್ಲ ನೀವ್ ಹೇಳಿರಿ. ಗೌಡ್ರದ್ದು ಎಲ್ಲಿದ್ದಲ್ಲಿ ಇಟ್ಟು ಗಾದಲ್ಲಿ ಇರುದೇ ತಿನ್ನ. ನೀ ಬೆಂಕಿ ಹಚ್ಚಿ ಸರ್ಕೋಬೇಡ, ಸುಮ್ಮಿರು. ಇಲ್ಲ ಗೌಡ್ರು ಅಟ್ಟೆ ಹಾಕದು ಕಾಮಿಡಿ ಮಾಡ್ಕೊಂಡ್ರ ಗೌಡ್ರು. ಹಂಗಲ್ಲ, ಮನ್ಯಾಗ ಗೌಡ್ತಾರ ಕೂಡ ಜಗಳ ತಕೊಂಡ್ ಬಂದಾರ ತಿನ್ನ. ಸರ್ಜೋಡಿ ಕಲಾವಿದ್ರು ನೀವ್ ಎಲ್ಲಾನು ಹೇಳಿರ್ತೀರಿ. ಮತ್ ನಾ ಹೇಳುದೇನು ಬಹಳ ದೊಡ್ಡಾಗದಲ್ಲ. ಏನ್ ತಿಂದಾವು ಏನ್ ಉಂಡಾವ್ ಎಲ್ಲ ಗೊತ್ತದ. ಯಾಕೆಲ್ಲಾ ಬಿಜಾಪುರ ಜಿಲ್ಲಾದವ್ರೇ ಇದೀವಿ. ಏನ್ ಬ್ಯಾರೆ ಜಿಲ್ಲಾದವ್ರ ಏನ್ ಭಾಷೆ ಪರಕ ಹಂಗಿಲ್ಲ. ಎಲ್ಲಾ ಒಂದೇ ತಾಯಿ ಮಕ್ಕಳು ಒಂದೇ ಜಿಲ್ಲಾದವ್ರದೇವಿ. ಹೌದು, ನೀನು ಬಿಜಾಪುರ ಜಿಲ್ಲಾದವ್ರೆ, ನಾವು ಬಿಜಾಪುರ ಜಿಲ್ಲಾ. ಈ ಕಾರ್ಯಕ್ರಮ ನಡೆದಿದ್ದು ಬಿಜಾಪುರ ಜಿಲ್ಲಾನೇ, ಎಲ್ಲ ಒಂದೇ ಅದ. ಇಂಡಿ ತಾಲೂಕ. ನೀ ತಪ್ಪು ತಿಳ್ಕೊಂಡ್ರಿ ಖರೆ ಅದ. ಮುಂದೊಂದು ಮಾತಂದ್ರ ಎಲ್ಲಾರು ನೀ ಕೇಳಿರಿ. ಏನಂದ್ರಿ? ಅವತ್ ತಳಗ ಕೂತ್ ಅಣ್ಣ ಮಾತಾಡ್ತಿದ್ದ ಬಸವಣ್ಣ. ಏನಂದ ನಮ್ಮಣ್ಣ? ಸಿದ್ದವಣ್ಣ ಏನಂದ? ಏನಂದ? ನಾಯಿ ಹುಟ್ಟಿ ನೀ ಅಂದವ. ಇದು ನಿಮ್ದು ಎಂತ ಗ್ರಾಮರ ನೋಡು, ನೀವ್ ಅಟ್ಟೆ ವಿಚಾರ ಮಾಡ್ರಿ. ನಾ ತಪ್ಪು ತಿಳ್ಕೊಂಡಿಲ್ಲ ಅದನ್ನ. ನೀವ್ ನನಗ ಮಾತಾಡ್ರಿ, ನಾ ಏನು ತಪ್ಪು ತಿಳ್ಕೊಳಲ್ಲ. ನಿಮ್ ಯಾವ್ದೋ ನೀವ್ ಅಂದಿರಿ ಕರೆ ನಾಯಿ ಹುಟ್ಟ್ರಿ ಏನಂತ. ನಾಯಿ ಹುಟ್ಟಿ ಏನೋ ನೀ ಅಂತವ್ರು. ಶಿವ 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 ಶಿವ, ನಿಮ್ಮ ಮಾತು ಎಷ್ಟು ಸಸು ಬರ್ತಾವು ಮಲ್ಲು. ಅದಕ್ಕೆ ಒಂದು ಮಾತು ಹೇಳೋದದ, ತಿಂದಾವೇನಂದಿದ್ ಇದು ಸಸು, ನಾಯಿ ಹುಟ್ಟೆ ಒಂದಿದ್ದು ಸಸು. ಇಲ್ಲಿ ಕೇಳು, ನೀವೇ ಕುಂತ ದಯದವ್ರು ವಿಚಾರ ಮಾಡ್ರಿ. ಎಲ್ಲಾ ದಯದವ್ರು ವಿಚಾರ ಮಾಡುದು. ಒಂದು ಮಾತು ಹೇಳ್ತೀನ. ಏನ್ ಹೇಳ್ದು? ನೀ ಕೆಟ್ಟದಿ, ನೀ ಬುದ್ಧಿ ಕಲಿಯತ್ ಒಂದ್ ಬಳ್ಳ ನಿನ್ನ ಕಡೆ ನಾ ಮಾಡಿದ್ದಂದ್ರ 4 ಬಾಳ ಹೊಳೆ ನಿನ್ನ ಕಡೆ, ಅವು ನಮ್ ಕಡೆನೇ ಇರ್ತಾವು. ಒಂದೇ ಬಾಳ ಅವ್ರ ಕಡೆ, ಇವ್ರು ಉಕ್ಕಿದ 3 ನಮ್ಮ ಕಡೆ ತೋರಿಸ್ತಾವ. ನಮ್ಮ ಕಡೆನೇ ಇರ್ತಾವ. ಅದಕ್ಕೆ ಇರ್ಲಿ, ನಿಮ್ಮ ಸಸು ಅದಾವೋ ಏನ, ನೀವೇನ ತಿಳ್ಕೊಂಡು ಮಾತಾಡಕತ್ತಿರೋ, ಹೆಂಗ್ ಮಾತಾಡಕತ್ತಿರೋ ನಿಮಗ ಗೊತ್ತಾ. ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ನಮ್ಮ ಬಾಯಿ ಸುದ್ದಿರ್ಬೇಕು ಮೊದಲ. ನಂದೇನ ತಪ್ಪಿಲ್ಲ, ಯಾಕಂದ್ರೆ ಆ ಮಾತು ನಿಮ್ ಯಾವ್ದವ್ರಿಗೆ ಅನ್ಕೊಂಡ್ರೆ ನಾ ಅದಕ್ಕೇನು ತಪ್ಪು ತಿಳ್ಕೊಳಕತ್ತಿಲ್ಲ. ನೀವು ಮಾತಾಡಿರತ್ತ ನಾ ಅದನ್ನ ವಿಷಯ ನಿಮ್ಗೆ ಅಟ್ಟೆ ಎತ್ತಿ ತೋರ್ಸಕತ್ತೀನಿ ಅಷ್ಟೇ. ಗ್ರಾಮರ್ ನಿಮ್ಮ ಗ್ರಾಮರ್ ಬಗ್ಗೆ ನಾವು ತಿಳ್ಕೊಬೇಕಾಗ್ಯದ. ಸಾಲಿ ಎಟ್ ಕಲ್ತಿ? PhD ಮುಗ್ದ ನಂದು. ಮ್ಯಾಟ್ರಿಕ್ ಮುಗಿಸಿ ಮೋಟ್ರಿಕ್ ನೀರ್ ಹಾಕಕತ್ತೀನಿ. ಮತ್ತೆ ಸಾಲಿ ಬಹಳ ಆಗ್ಯದ ನಿಂದ. MBBS ಮುಗಿಸಿ MA ಕಲಿಕತ್ತೀನಿ. ಕೇಳು, ಒಂದೆರಡು ನುಡಿ ಸಂದ ಮುಗಿಸಿ ಮತ್ತೆ ಮಾರ್ಗ ಹಾಡಿ ವಿಷಯದ ಕಡೆ ಹೋಗೋದ. ಆಯ್ತಾಯ್ತು. ಸಾಧಾರಣ ಕಾರ್ಯಕ್ರಮ ಇದ್ರು ಈ ಅಕ್ಕನ ಕಾರ್ಯಕ್ರಮ ನಡೆಸ್ಬೇಕಂತ ನಮ್ಮ ಬಂದಾನ. ಪುಕ್ಸೆಟ್ ಬಂದ ಮೊಮ್ಮದ 1500 ರೂಪಾಯಿ ಮಾತಾಡಿ ಬಂದಾನ. ಮತ್ತ ನೀ ಯಾರು ತಗೋತಿ? ನಾನು ಸುಮಾರು ಅರ್ಧ ನೋಡು, ಎಟ್ಟೆಯಲ್ಲಿ ಒಯ್ದು ಕೊಡ್ಬೇಕ ಯವ್ವ. ಹಿಂಗದ ಮನ್ಯಾಗ ಎಟ್ಟೆಯಲ್ಲಿ ಒಯ್ದು ಕೊಡ್ಬೇಕು. ಹೆಂಡ್ರ ಕೈಯಾಗಿಲ್ಲ ಬೆಲ್ಲೂನ್ ಹಿಡ್ಕೊಂಡ್ ನಿಂತಿರ್ತಾರ ಅವ್ರು. ಇದ್ರ ನೀವೆಲ್ಲ ಎಂಡ್ರಿಗೆ ಅಂಜು ಕಂಪನಿ ಆಗಿರಿ. ಅಲ್ಲ, ಪರಮಾತ್ಮ ಸುದ್ದಿ ಅಂಜಾನ ಒಬ್ಬನೇ ಮಾಡ್ರೇನು ಮಲ್ಲು. ಪರಮಾತ್ಮ ಮ್ಯಾಗ ಇಟ್ಕೊಂಡಾನ ಗಂಗಾಗ ತಲೆಯಾಗ, ಪಾರ್ವತದೇವಿನ ತೊಡಿ ಮ್ಯಾಗ ಕುಂದ್ರಸ್ಕೊಂಡಾನ. ಮತ್ತೆ ನೀ ಎಲ್ಲಿ ಕುಂದ್ರಸ್ಕೊಂಡಿ? ನಾವು ಮನ್ಯಾಗ ಬಿಟ್ಟು ಬಂದಿವು. ಹೆಂಗಾಗ್ತದ? ನಿನಗೊಂದು ಮಾತು ಹೇಳೋದ ಹೇಳ್ರಲ್ಲ. ಒಟ್ಟ ಜಗತ್ತದೊಳಗ ಹೌದು ಹುಟ್ಟಿ ಬಂದ ಬಳಕ ಎಂತವ್ರ ಸಂಘ ಮಾಡಬೇಕು, ಎಂತವ್ರ ಸಂಘ ಬಿಡ್ಬೇಕಾಗ್ಯದ ಮೊದಲು ತಿಳ್ಕೊಬೇಕಾಗ್ಯದ. ಎಂತವ್ರ ಸಂಘ ಮಾಡ್ಬೇಕವ ತಮ್ಮ? ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ಹೌದು, ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ದೂರ ದುರ್ಜನರ ಸಂಘ ಬಚ್ಚಲರು ವಜ್ಜಿನಂತೆ ಸರ್ವಜ್ಞ ಅಂದವ ಸರ್ವಜ್ಞ ಮೂರ್ತಿ. ಹಿಂಗಂದ್ರೆ ಏನವ ಮಾತ? ಹಿಂಗಂದ್ರೆ ಏನದ? ಏನಂದ್ರು ಮಲ್ಲು? ನಾವು ನೀವೆಲ್ಲಾರು ಹುಟ್ಟಿ ಬಂದ ಬಳಕ ಎಂತವ್ರ ಸಂಘ ಮಾಡಬೇಕಾಗ್ಯದ ಅನ್ನೋದು ಮೊದಲು ನಾವು ತಿಳ್ಕೊಬೇಕಾಗ್ಯದ. ಎಂತವ್ರ ಸಂಘ ಮಾಡ್ಬೇಕನ್ನೋದು ಅಗಲ ಸಂಘನಾಗ ಹೇಳ್ಯಾರ ಅವರು. ಹೇಳ್ಯಾರ ಎಂತವ್ರದ್ದು ಮಾಡ್ಬೇಕು? ಒಳ್ಳೆಯವರ ಸಂಘ ಮಾಡಿದೀವಿ ಅಂದ್ರ ನಾವು ಒಳ್ಳೆ ಮುಕ್ತಿ ಮಂದಿರಕ್ಕೆ ಹೋಗಿ ನೋಡ್ತೇವೆ. ಮುಟ್ಟತಳಕ ಸಾಧ್ಯ ಅದ. ಸರ್, ಕೆಟ್ಟವ್ರ ಸಂಘ ಮಾಡಿದೇವ ಅಂದ್ರ ಹೇಳ್ಯಾರಲ್ಲ ಅವ್ರು. ಕುಡುಕರ ಸಂಘ ಮಾಡಿದ್ರೆ ಹೆಂಗ ಆಗ್ತದ ಅನ್ನೋದು ಹೇಳ್ಯಾರ ಅವರು. ಹೆಂಗಾಗ್ತದ ಹೇಳ್ಯಾರ. ಅಂತವ್ರ ಸಂಘ ಮಾಡಿ ಮಧ್ಯಾಹ್ನದಾಗ ಅಲ್ಲಿಗೆ ಹಚ್ಕೊಂಡು ಬಣ್ಣಿಗಿಡ್ದ ಬಡ್ಡ್ಯಾಗ ಕುಂದ್ರು ಪಾಳೆ ಬರ್ತದ. ಮತ್ತ ನಾವು ಡೊಳ್ಳಿನ ಪದ ಹಾಡ್ಲಕತ್ತಿದೀವಿ. ನಾವು ತಂದು ದಿಮ್ಮಿಟ್ಟು ದೇವ್ರ ಕರೆದು ಮಾರ್ಗ ಹಚ್ಚಿದೇವ ಅಂದ್ರ ನಮ್ಮದ ಹೆಂಗ ಸುಡಗಾಡ್ದೇವು ಹೇಳುದು ಕುಂದ್ರದು ಹೇಳುದು ಹಿಂಗ್ ಮಾಡ್ತಾವ. ಯಾಕ? ಭಕ್ತಿನೇ ಅಷ್ಟು ಲೇಸದು ನಮ್ಮದು.
ನಮ್ ಭಕ್ತಿ ಹಿಂಗಾಗ್ಯದ ಆಗಿನವ್ರು ಮಾಡುವಂತ ಭಕ್ತಿಗೆ ನಾ ಮಾಡುವಂತ ಭಕ್ತಿಗೆ ಫರಕ್ ಆಗ್ಯದ. ಸೊನ್ಯಾಳ ಗೌಡ್ರಿ ಎಲ್ಲ ದೇವ್ರಾಗಿ ಗುಡಿ ಕಟ್ಕೊಂಡ್ರು ಕೂತ್ರು ಊರಾಗ ಸರ್ಕಲ್ಗಳಾಗ್ಯಾವ. ನಾಳೆ ನಮ್ಮ ಗೋರಿ ಮ್ಯಾಗ ನಮ್ಮ ಮಕ್ಳು ಒಂದು ಕಲಸುದೇ ಇಡಲ್ಲ ಹೊಸುಳಿ ಮಗನ. ಹ್ಞೂ ಅನ್ನಿ ಎಷ್ಟಾರು ಗೊತ್ತಾಗ್ಯದ. ಹೌದು ಹಿಂಗದ. ಅದಕ್ಕೆ ಮುತ್ಯಾರ ಮೇಲೆ ಮತ್ತೊಂದು ಮಾತು ಹೇಳಿದ್ರು ಮಲ್ಲು. ಏನ್ ಹೇಳಿದ್ರಿ? ಮಣಿಮೆ ಮದಗೊಂಡಾಗ ಅಂದಾರ ದೇವ ಋಷಿ. ಮಣಿಮೆ ಮದಗೊಂಡ ಮುತ್ಯಾರಿಗೆ ಅಂದಾರ ದೇವ ಋಷಿ. ಅವನ್ರ ಕಂಡ್ರ ಜನ ಕತ್ತಿತ್ತು ಬಹಳ ಖುಷಿ. ಅವರು ಮಾತಾಡಿದ ಮಾತೆಂದ ಒಗಿಲ್ಲ ಖುಷಿ. ನಿನಗ ತಿಳಿಲಿಕ್ಕಂದ್ರ ಕುಂತಲ್ಲ ಹಲಿಕಿಶಿ ಅಂದ್ರು. ಹೌದಾ? ಯಾಕ್ರಿ? ಅವ್ರು ಮಾತಾಡಿದ ಮಾತೆಂದ ಹುಷಿನೇ ಹೋಗಿಲ್ಲತ್ತ. ಹುಷಿನೇ ಹೋಗಿಲ್ಲ. ಇದೇನಪ್ಪ ನಿನ್ನ ಕೈಯರು ಕಾಲರ ಬೇಡ ಅಣ್ಣ. ಯಾಕಂದ್ರ ಒಂದು ಹಾಡ್ಕಿ ಅವ್ರ ಜೀವನ ಇರೋದ ನಿಮ್ಮ ಮೇಲೆ ಅಣ್ಣ. ಕುತ್ತಿಗೆ ಕೊಯ್ದಂಗ ಆಗ್ತದ ಇದು. ಆ ಕುತ್ತಿಗೆ ಕೊಯ್ಯಂಗ ಮಾಡ್ಬೇಡ. ಉಳ್ಳಾಗಡ್ಡಿ ತಪ್ಪಲ್ಲೇ ಇರ್ಲಿ. ಹೌದು. ಯಾಕಂದ್ರ ವಿಶೇಷಗಳನ್ನ ಬಹಳ ಚಂದ ನಡದಾವ್ರಿ. ಅದಕ್ಕ ಹೇಳ್ಯಾರ ಅವ್ರು ಮಾಡೋದಕ್ಕ ನಾವ್ ಮಾಡೋದಕ್ಕ ಫರಕ್ ಅದ. ಇರ್ಲಿ, ವ್ಯತ್ಯಾಸ ಅದ. ಯಾವನಪ್ಪ ಅಮೋಕ್ಷದ ಹೆಂಗ ಭಕ್ತಿ ಮಾಡಿದ, ಹೆಂಗ ಭಕ್ತಿ ಮಾಡಿದವ, ಹೆಂಗ ಗುರುವಿನ ಕರ್ಕೊಂಡು ಮರ್ತ್ಯ ಲೋಕಕ್ಕೆ ಎದರ ಸಲುವಾಗಿ ಬರ್ಬೇಕಾಯ್ತು, ಹೆಂಗ ಬಂದ ಅನ್ನುವಂತ ಒಂದ್ ನಾಲ್ಕು ಮಾತು ದೈವಕ್ಕೆ ಬ್ಯಾಸರ ಅಲ್ಲದಂಗ ಹೇಳಿ ಮತ್ತ ಪ್ರಶ್ನೆ ಉತ್ತರದ ಕಡೆ ಹೋಗುದದ. ಹೋಗೊಂಡ್ರಲ್ಲ. ಯಾವನಪ್ಪ ತ್ರಿಕಾಲ ಜ್ಞಾನಿ ಅಮೋಘ ಸಿದ್ಧ ಏನ್ ಮಾಡುವ? ಕೈಲಾಸದೊಳಗ ಅಮೋಘವಾದ ಭಕ್ತಿ ಮಾಡಿದ. ಹೌದು. ಅಮೋಘವಾದ ಭಕ್ತಿ ಮಾಡಿದ. ಹೌದು. 6 ಯುಗಗಳ ಮುಗದ 7ನೇ ಯುಗಕ್ಕ ಶಿವನ ಗದ್ದಿಗೆ ಮ್ಯಾಲ ಅಮೋಘ ಸಿದ್ಧ ಜನಿಸಿ ಬಂದ. ಹುಟ್ಟಿ ಬಂದ. ಪಾರ್ವತ ದೇವಿ ಮಗನಿಗೆ ನೋಡಿ ಎದೆಗೆ ಹಾಕೊಂಡು ಎದೆ ಹಾಲು ಕುಡಿಸಿ ಬಟ್ಟಿದ್ದ ಮಗನ ಬೆಟ್ಟ ಮಾಡಿ ಹುಲ್ಲಿಗಂಗ ಬೆಳೆಸಿ ದೊಡ್ಡವಾಗಿ ನಿಂತ ಅಮೋಘ ಸಿದ್ಧಗ ತಾಯಿ ಪಾರ್ವತ ದೇವಿ ಒಂದು ಮಾತು ಕೇಳ್ತಾಳ. ಏನಂತ ಕೇಳಿದ್ರವ? ಮಗು ಅಮೋಘ ಸಿದ್ಧ ನಿನ್ನ ಬಟ್ಟಿದ್ದ ಹೋಗಿ ಬೆಟ್ಟ ಮಾಡೀನಿ. ಜಗತ್ತದೊಳಗ ನಿನಗ ನಾ ಶ್ರೇಷ್ಠ ಅದಿನೋ ನಿನ್ನ ತಂದೆ ಶ್ರೇಷ್ಠ ಅದ ನೋ ಅಮೋಘ ಸಿದ್ಧ ಅಂತ ಕೇಳಿದ್ವಿ. ಯಾರು ಹೆಚ್ಚದರಪ್ಪ? ಅವಾಗ ಅಮೋಘ ಸಿದ್ಧ ಹೇಳ್ತಾನೆ, ಯವ್ವ ತಾಯಿ, ಜಗತ್ತದೊಳಗ ಮುಣಿದಾರ ಗುರು ಕಾಯ್ತಾನ. ಗುರು ಗುರುನೇ ಮುಣಿದನಪ್ಪ ಅಂದ್ರ ಧರಣಿ ಮೇಲೆ ಕಾಯವ್ರು ಯಾರಲ್ಲ. ಅದಕ್ಕೆ ನನ್ನ ತಂದೆ ನನ್ನ ಗುರು ಹೆಚ್ಚಂದ ಅಮೋಘ ಸಿದ್ಧ. ಹೌದು. ತಾಯಿಗೆ ತುಂಬದಂಗಾಯ್ತು. ಬಟ್ಟಿದ್ದನ್ ಬೆಟ್ಟ ಮಾಡೀನಿ, ವ್ಯರ್ಥ ಆಯ್ತು. ಕಳ್ಳ ಕೆತ್ತಿ ಕೈಯಾಗ ಬಂದಂಗಾಯ್ತು. ಸಿಟ್ಟು ಮಾಡ್ಕೊಂಡು ಮಗನಿಗೆ ಮತ್ತೊಂದು ಮಾತು ಕೇಳ್ತಾಳ. ಏನಂತ ಕೇಳಿದ್ರು? ಎಲ್ಲೋ ಅಮೋಘ ಸಿದ್ಧ, ನೀನು ತಂದೆ ನಿನ್ನ ಗುರಿ ಹೆಚ್ಚಿನಂದ್ರ ಉಳ್ಳ ಮುಟ್ಲಾರ್ದು ಹೂವ ತರಬೇಕ, ಕಪ್ಪಿ ಮುಟ್ಲ ಸೀತಾ ತರಬೇಕು, ಗುರುವಿನ ಸೇವಾ ಮಾಡು ಅಮೋಘ ಸಿದ್ಧ. ಹೌದಾ? ಅವಾಗ ಕುಲು ನಕ್ಕೋತ್ ಅಮೋಘ ಸಿದ್ಧನ ಮಾತು ಹೇಳ್ತಾನ ತಾಯಿಗೆ. ಏನ್ ಹೇಳ್ದ? ಯವ್ವ ತಾಯಿ, ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ನನ್ನ ತಲೆ ಮೇಲೆ ಇತ್ತಂದ್ರ ಮುಂದಿಟ್ಟ ಅಜ್ಜಿ ಹಿಂದಿಡಂಗಿಲ್ಲ. ಹೂವ ಸೀತಾ ತಂದೆ ತೀರ್ತಿನತ್ತ ತಾಯಿಗೆ ಮಾತು ಕೊಟ್ಟ. ಹೂವ ಸೀತಾ ತರಕ್ ಹೊಂಟ. ಹೋದಂತ ಸಮಯದೊಳಗ ತಾಯಿ ಸುಮ್ಮ ಕುಂದ್ರಲಿಲ್ಲ. ಮತ್ತೇನ್ ಮಾಡಿದಳು? ಇದು ಮಗನ ಭಕ್ತಿ ಹೊರಗೆ ಹಚ್ಚಬೇಕಾಗ್ಯದ, ಪರೀಕ್ಷೆ ಮಾಡ್ಬೇಕಾಗ್ಯದ ತಿಳ್ಕೊಂಡು ಮನಿ ಒಳಗ ಸುಂದರವಾದ ಬಳಕಾವತಿಯ ತಯಾರು ಮಾಡಿ ಅಮೋಘ ಸಿದ್ಧನ ಭಕ್ತಿ ಹಾಳು ಮಾಡಿಸಲಾಗಿ ಬಿಟ್ಟು ಬಿಡುತ್ತಾಳ. ಹೌದೌದು. ಅವಾಗ ಬಳಕಾವತಿ ನೃತ್ಯ ಮಾಡ್ಕೋತಾಗ ಅಮೋಘ ಸಿದ್ಧ ಒಂದು ಮಾತು ಹೇಳ್ತಾಳ. ಏನ್ ಹೇಳು? ಅಮೋಘ ಸಿದ್ಧ, ಭಗವಂತ ನಿನ್ನ ಮದುವೆ ಆಗಕ ಬಂದಿನೋ ಯಪ್ಪ ಅಂದ್ ಬಳಕಾವತಿ. ನಿನ್ನ ಮದುವೆ ಆಗಕ್ ಬಂದೀನಿ. ಅವಾಗ ನಾನ್ ನಿನ್ನ ಮೆಚ್ಚೀನಿ. ಅವಾಗ ಬಳಕಾವತಿ ಮಾತಿಗೆ ಅಮೋಘ ಸಿದ್ಧ ಹೇಳ್ತಾನ, ಏನ್ ಹೇಳ? ಯವ್ವ ತಾಯಿ, ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದೀನಿ. ನಾ ಈಗ ಪಾರ ಮಾಡ್ತದೊಳಗದೀನಿ, ಶಿವನ ಸೇವಾದೊಳಗದೀನಿ. ನಿನ್ನ ಮದುವೆ ಆಗೋದು ಆಗಂಗಿಲ್ಲ. ನನ್ನ ಗುರುವಿನ ಸೇವಕ ಹುಳ ಮುಟ್ಲಾರ್ದು ಹೂವ ಕಪ್ಪಿ ಮುಟ್ಲ ಸೀತಾ ತಗೊಂಡ್ ಹೊಂಟೀನಿ. ನನ್ನ ಗುರುವಿನ ಸೇವಕ ಟಾಯ ಮಗತದ ತಾಯಿ ತಂಗಿ ಮೊದಲು ದಾರಿ ಬಿಡು ಅಂದ. ಹೌದು. ಅವಾಗ ದಾರಿ ಬಿಡ್ಲಿಲ್ಲ. ದಾರಿ ಅಡ್ಡಗಟ್ಟಿ ಹಠ ತೊಟ್ಟು ಆದ್ರ ನಿನ್ನೆ ಮದುವೆ ಆಗತ್ತಿನ ಅಂತೇಳಿ ಬಳಕಾವತಿ ಹಠ ಹಿಡ್ದಾಗ ಅಲ್ಲೇನು ಕೊಟ್ಟ ಮಾತ ಬಳಕಾವತಿಗೆ ಅಮೋಘ ಸಿದ್ಧ ಕೈಲಾಸದೊಳಗ ಒಂದು ಮಾತು ಕೊಟ್ಟ. ಏನು ಕೊಟ್ಟನವ? ಈಗ ನಿನ್ನ ಮದುವೆ ಆಗೋದು ಆಗಂಗಿಲ್ಲ. ಹೌದು. ನಾನು ಮದುವೆ ಆಗ್ಬೇಕಿತ್ತಂದ್ರ ಮರ್ತ್ಯ ಲೋಕದೊಳಗ ನಡಹಟ್ಟಿ ನಾಗರಗಡ ಮಗಳು ಪದ್ಮಾವತಿ ಹುಟ್ಟಿ ಬಾ. ನನ್ನ ಕೂಣ ಹಿಡ್ದಿ ನನ್ನ ಜೋಡಿ ಮದುವೆ, ಇಲ್ಲಾಂದ್ರ ನನ್ನ ಬೆತ್ತದ ಜೋಡಿ ಮದುವೆ ಅಂದ ಅಮೋಘ ಸಿದ್ಧ. ಹೌದೌದು. ಕೈಲಾಸದೊಳಗ ಈ ಪ್ರಕಾರ ಮಾತು ಕೊಟ್ಟ. ತಾಯಿ ಹೇಳಿದ ಪ್ರಕಾರ ಹುಳ ಮುಟ್ಲಾರ್ದು ಹೂವ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಂದೆ ಸೇವಾ ಮಾಡಿದ. ತಾಯಿ ಇಟ್ಟ ಪರೀಕ್ಷೆ ಒಳಗ ಅಮೋಘ ಸಿದ್ಧ ಪಾಸ್ ಆಗಿ ಒಂದು ಕೈಲಾಸ ಬಿಟ್ಟು ನನ್ನಪ್ಪ ಅಮೋಘ ಸಿದ್ಧ ಮರ್ತ್ಯ ಲೋಕಕ್ಕೆ ಬರ್ಬೇಕಾಯ್ತು. ಏನೇನ್ ತಗೊಂಡು ಬಂದ? ಏನೇನ್ ತಂದ? ಓಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಬಡವಗ ಭಾಗ್ಯ ಬಂಜಿ ತೊಟ್ಲ ಮಳೆ ಕೀಲ ಬೆಳೆ ಕೀಲ ಸಾಲ ಸತ್ತಿಗೆ ಮೇಲ ಕಲಸ ಸರ್ವ ಸಾಹಿತ್ಯ ತಗೊಂಡು
ತಂದಿ ಹಿಂದ ಮಾಡ್ಕೊಂಡು ನಂದಿ ಮುಂದೆ ಮಾಡ್ಕೊಂಡು ಸಂಗಾಟ ಭೂತಾಶಿದನ ಕರ್ಕೊಂಡು ಎಲ್ಲಿ ಬಂದಿಳದ ಅಮೋಕ್ಷದ ಇದೇ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕ್ ಮುಮ್ಮೆಟ್ಟ ಗುಡ್ಡದೊಳಗ ಅಮೋಕ್ಷದ ಇಳದ ಶಿವನಿಗೆ ತಂದು ಶಿವಪುರ ಹಟ್ಟ್ಯಾಗಿ ಇಳಿಸಿದ. ಹೌದಾ ವಿಷಯ ಇದನ್ನ ಇಲ್ಲಿಗೆ ನಿಂದ್ರಿಸೋದದ ಇದ್ರ ಮುಂದೆ ಉಳಿದಂತ ಕತಿ ಸಾರ ಮುಂದಿನ ಸಂದಿಗೆ ಹೇಳುದದ ಇನ್ನ ಸರ್ಜೋಡಿ ಕಲಾವಿದರ ಕಡೆ ಬರುದದ. ಏನ ಕೇಳ್ಯಾರಿ ಅವರು ವಿಷಯಗಳನ್ನ ಬಹಳ ವಿಸ್ತಾರವಾಗಿ ಕೇಳ್ಯಾರ. ಏನ್ ಕೇಳಿದ್ರು ದೈದ ಅಪ್ಪಣೆ ತಗೊಂಡು ದೈದ ಅಪ್ಪಣೆ ತಗೊಂಡು ನಮಗೆ ಸಿದ್ಧಾಟಿಗೆ ರೂಪದೊಳಗ ಒಂದು ವಿಷಯಗಳನ್ನ ಕೇಳಿದವರು. ಏನ್ ಕೇಳ್ಯಾರವ ಏನ ಕೇಳಿದ್ರು ಮುಮ್ಮೆಟ್ಟ ಗುಡ್ಡದೊಳಗ ಹೌದು 101 ಧರ್ಮರ ಪಂಥಿ ಸಾಗಿ ನಡೆದಿತ್ತು, ಊಟ ಸಾಗಿ ನಡೆದಿತ್ತು. ಹೌದು ಅಂತ ನೀವೆಲ್ಲಾರು ಹೇಳ್ತೀರಿ. ಮುಮ್ಮೆಟ್ಟ ಗುಡ್ಡದಾಗ 101 ಮಂದಿ ಧರ್ಮರ ಪಂಥಿ ಊಟಕ್ಕೆ ಕುಂತಿದ್ರು ಅಂತ ನೀವು ಹೇಳ್ತೀರಿ. ಆದ್ರ ಕೆರೆ ಸಿದ್ಧ ಐನಾಪುರ ಕೆರೆ ಸಿದ್ಧ ಹೌದು ಯಾರ ಮಗ ಇವ? ಯಾರ ಮಗ? ಬುಳ್ಳೋಗ ಸಿದ್ಧನ ಮಗ. ಹೌದೌದು ಬುಳ್ಳೋಗ ಸಿದ್ಧನ ಮಗ ಐನಾಪುರ ಕೆರೆ ಸಿದ್ಧ. ಹೌದು ಇಲ್ಲಿ ಶ್ರಾಪ ಯಾರು ಕೊಟ್ರು? ಹೇಳಿದ್ರು ಅವರು. ಐನಾಪುರ ಕೆರೆ ಸಿದ್ಧಗ ಶ್ರಾಪ ಆಗ್ಯದ. ಏನಂತಾಗ್ಯದ? ಅಗಶ್ಯ ದಾಟಿ ನೀವು ಹೊರಗೆ ಬರಬೇಡ ಶ್ರಾಪ ಆಗ್ಯದ. ಮತ್ತೆಲ್ಲರ 101 ಮಂದಿ ಧರ್ಮರ ಪಂಥ ಸಾಗ್ಯದ ಅಂತ ಹೇಳ್ತೀರಿ. ಅಲ್ಲರ ಅಗಶ್ಯ ದಾಟಿ ಹೊರಗೆ ಬರಬೇಡತ್ತ ಶ್ರಾಪ ಆಗ್ಯದ. ಮತ್ತ ಅವ ಏನ್ ಹೊರಗೆ ಬಂದಾನೋ ಇಲ್ಲೋ? ಮತ್ತಿಲ್ 101 ಧರ್ಮರ ಪಂಥ ಹೆಂಗ ಸಾಗಿತ್ತು? ಇದು ಸುಳ್ಳೇನ ಅದು ಸುಳ್ಳು? ಏನ್ ಅದು ಕರೆಯೋನ್ ಇದು ಕರೆಯೋ ಅಂತ ಕೇಳ್ಯಾರ. ಬಹಳ ಸಂತೋಷದ ವಿಷಯ ಅದ. ಇದೇನ್ ತಪ್ಪಿಲ್ಲ. ಯಾಕಂದ್ರ ಸಂಶಯ ಬಂದ ಕೇಳೋದಕ್ಕ ಸಿದ್ಧಾಟಿಗೆ ಅಂದಾರ. ಹೌದಿಲ್ಲ? ಎಲ್ಲಿ ಮಾತು ಬರ್ತಾವ, ಎಲ್ಲಿ ಮಾತ ಅಡಕಿರ್ತದ ನೋಡು, ಅಲ್ಲಿ ಕೇಳೋದ. ಅದಕ್ ಸಿದ್ಧಾಟಿಗೆ ಅಂದಾರ. ಇರ್ರಿ, ಅವ್ರಿಗೆ ಏನೋ ಮಾತ ಒಂದ್ ವಿಷಯದೊಳಗ ಒಂದ್ ಅಡಕಾಗ್ಯದ. ಕೇಳ್ಯಾರ ಅವರು. ಇಲ್ಲಿ ಏನು ವಿಷಯ ಇಷ್ಟೇ, ಅದು ಬಹಳ ದೂರ ಒಯ್ದಿಲ್ಲ. ಹೌದು ಐನಾಪುರ ಕೆರೆ ಸಿದ್ಧಗ ಶ್ರಾಪ ಆಗಿದ್ದ ಖರೆ ಶ್ರಾಪ ಆಗಿದ್ದ ಖರೆ. ಆದ್ರ ಗುಡ್ಡದ ಮ್ಯಾಲ ಪಂಕ್ತಿ ಮುಗಿದಿಂದ ಶ್ರಾಪ ಆಗ್ಯದ. ಊಟ ಮುಗಿದ ಮ್ಯಾಲ ಶ್ರಾಪ ಆಗ್ಯದ. ಊಟ ಮುಗಿದದ ಎಲ್ಲ ಅಲ್ಲಿ ಪಂಕ್ತಿ ಸಾಗಾಗ್ಯದ. ಅದು ಎಲ್ಲಾ ಕಾರ್ಯ ಮುಗಿದಿಂದ ಮುಂದ ಅವು ಶ್ರಾಪ ಆಗ್ಯದ. ಅಲ್ಲಿ ಊಟ ಆಗಿದ್ದು ಕರೆ, ಮುಂದೆ ಶ್ರಾಪ ಆಗಿದ್ದು ಕರೆ. ಎರಡು ಕರೆ ಅನ್ನದ. ಆದ್ರೆ ಊಟ ಆದ್ಮೇಲೆ ಶ್ರಾಪ ಆಗ್ಯದ. ಊಟ ಆದ್ಮೇಲೆ ಧರ್ಮರ ಪಂಥಿ ಎಲ್ಲಾ ಕಾರ್ಯಕರ್ತಕ ಮುಗದ ಮ್ಯಾಲ ಅವಾಗ ಕೆರೆ ಸಿದ್ಧಗ ಶ್ರಾಪ ಆಗ್ಯದ. ಮುಂದೆ ಶ್ರಾಪ ಆಗ್ಯದ. ನಿಮಗೆ ಸಿದ್ದು ಅನ್ನೋದ ವಿಷಯ ಇಷ್ಟೇ. ನಿಮ್ಮದು ಕುಲ್ಲ ಮತ್ತ ಇದು ಅಲ್ಲ ಅಂದ್ರ ಹೇಳ್ರಿ, ಇದು ನಂದೇ ಕರೆ ಅದತ್ತೆ, ನಂದೇನಿಲ್ಲ. ಮುಚ್ಚಿಟ್ಕೊಂಡ್ ಹೋಗ್ಬೇಡ್ರಿ, ಹೇಳ್ರಿ. ಯಾಕಂದ್ರ ಒಂದ್ ಊರಿಗೆ 108 ದಾರ ಅದಾವ. ಈ ಆಳೂರ್ಕ್ ಬರ್ಬೇಕಾರ ಒಂದೇ ರೂಟಿಲಿ ಅಂತ ಇಲ್ಲ, 9 ರೂಟ್ ಅದಾವ. ಆಳೂರ್ಕ್ ಬರ್ಬೇಕಾದ್ರ ರೂಟ್ ಬಾಳ ಅದಾವ. ನಾವೊಂದ್ ರೂಟಿಲಿ ಅವ್ರು ನೀವೊಂದ್ ರೂಟಿಲಿ ಬರೋರದಿರಿ. ಅದಕ್ಕೆ ಇದು ಅಲ್ಲ ಅಂದ್ರ ಇದು ಅಲ್ರಿ ಹಿಂಗಾದತ್ತ ಹೇಳಿದ್ರ ನಮ್ಮದೇನೇನ ತಕರಾರಿಲ್ಲ, ಅದಕ್ಕೇನ ತಕರಾರಿಲ್ಲ. ಇರ್ಲಿ. ಇನ್ನ ಅವರು ಕೇಳ್ಯಾರ, ನೀವು ಕೇಳ್ರಿ ಅಂತೇಳಿ. ನೀವು ಕೇಳ್ರಿ ಅಂತ ಎಲ್ಲಾರು ಒಪ್ಪಿಗೆ ಇತ್ತಪ್ಪ, ನಾವು ಅವ್ರೊಂದು ಕೇಳ್ತೀವಿ. ಕಲ್ಲವ್ ಕಡುವು ಕೊಟ್ಟಾರಂದ್ರ ಮಲ್ಲ ದೋಸೆ ಕೊಡ್ಲೇಬೇಕು, ರಿನ ಮುಟ್ಟಿಸ್ಬೇಕಾಕಿಂದು. ನೀ ಅವ್ರನ್ನ ಕೇಳು, ನನ್ನೇನ್ ಕೇಳ್ತೀವಿ? ಕೇಳೇ ಬಿಡ್ರಿ ಅಂದಾರ ಅವ್ರು. ಅವಾಗ ಒಮ್ಮೆ ಹೇಳ್ಯಾರ ಅವರು ಕೇಳುದು. ಅವ್ರು ಒಂದ್ ಕೇಳಿ, ನೀವು ಒಂದ್ ಕೇಳಿ. ಹೆಂಗ ಕೇಳುದದ? ಹೆಂಗ್ ಕೇಳುದವ? ಒಂದು ಊರೊಳಗ ಹಾಲು ಮತ್ತದ ಒಬ್ಬ ಸಿದ್ಧದಾನ. ಇದು ಸಿದ್ಧಾಟಿಗೆ ಮತ್ ಲೇಖತ್ ನೀವು ನನ್ನ ಜೋಡಿ ಜಗಳ ಮಾಡಿರಿ. ಸಿದ್ಧಾರ್ಥಿ ಒಳಗ ಹಾಲು ಮತ್ತದ ಒಬ್ಬ ಸಿದ್ಧ. ಒಂದು ಊರೊಳಗ ಒಬ್ಬ ಸಿದ್ಧನ ದರ್ಶನಕ್ಕ ಮಾಳಿಂಗರಾಯ ಬೀರದೇವ್ರ ಆ ಊರಾಗ ಹಾಲು ಮತ್ತ ಸಿದ್ಧನ ದರ್ಶನಕ್ಕ ಬೀರದೇವರ ಮತ್ತು ಮಾಳಿಂಗರಾಯ ಕೂಡಿ ರಾತ್ರಿ 12 ಗಂಟೆಗೆ ಬೆಟ್ಟಿಗೆ ಹೋಗ್ತಾರ. ರಾತ್ರಿ 12ಕ್ಕ ಮಧ್ಯರಾತ್ರಿ ಒಳಗ ಹೋಗಿ ಆ ಹಾಲು ಮತ್ತ ಸಿದ್ಧನ ಬೆಟ್ಟಿಗೆ ಮಾಳಿಂಗರಾಯ ಬೀರದೇವ್ರ ಇಬ್ರು ಕೂಡಿ ಹೋಗ್ತಾರ. ಹೋಗಿ ಬೆಟ್ಟಿ ಕೊಡ್ತಾರ. ಕೊಟ್ಟ ಮೇಲೆ ಹಾಲ ಬಾಲ ತಗೋತಾರ. ಏನೋ ಹಾಲು ಮತ್ತ ಸಿದ್ಧ ಮತ್ತು ಮಾಳಿಂಗರಾಯ ಬೀರದೇವ್ರ ಆಲಾಬಾಲ ತಗೋತಾರ. ಬರೇ ದೇವ್ರ ಅಟ್ಟೆ ತಗೊಳಲ್ಲ, ಬಂದಂತ ಭಕ್ತರಿಗೆ ಕೂಡ ಅವ್ರ ಆಲಾಬಾಲ ಕೊಡ್ತಾರ. ಅದು ಯಾವ ಊರಾಗ ಅವ ಹಾಲು ಮತ್ತ ಸಿದ್ಧ ಯಾರು, ಯಾವ ಊರ, ಯಾವ ತಾಲೂಕ, ಯಾವ ಜಿಲ್ಲಾ ಇಟ್ಟು ಹೇಳಿದ್ರ ನಮ್ಮ ಉತ್ತರ
ಹೇಳ್ತಾರ ಅವ್ರು ತಾಯಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟಿ ಬಂದು ಒಂದ್ ಹೆಣ್ಣ ಒಂದು ಗಂಡ. ಹೌದಾ? ಎರಡು ಮಕ್ಕಳು ಹುಟ್ಟಿದು, ಎರಡು ಮಕ್ಕಳು ಹುಟ್ಟಿದು. ತಾಯಿ ನೋಡ್ರಿ ಕೂಲಿ ನಾಲಿ ಮಾಡ್ತಾಳ ಮಂದಿ ಮನೆ ಒಳಗ ಮುಸ್ರಿ ತೆಕ್ಕಿ ತಂದು ಮಕ್ಕಳಿಗೆ ಹಾಕಿ ತಾ ಉಪವಾಸ ಮುಕ್ಕೋತಿತ್ತು. ಹೌದೌದು, ಮುಕ್ಕೋತಿದ್ಲು. ಹಿಂಗೆ ಮಕ್ಕಳಿಗೆ ಬೆಳೆಸಿದ್ಲು. ಹಂಗ ಬಡತನದೊಳಗ ಬೆಳೆಸ್ಕೊತ ಬಂದು ಹಿರೇ ಮಗಳು ಪ್ರಾಯಕ್ಕೆ ಬಂದ್ಲು. ಹೌದು, ಮಗಳು ಪ್ರಾಯಕ್ಕೆ ಬಂದ್ಲು. ಹೌದು, ಅವಾಗ ತಾಯಿಗೆ ಚಿಂತೆ ಬಾಳ ಚಿಂತೆ ಆಯ್ತು. ಹೆಂಗ ಚಿಂತೆ ಆಯ್ತವ? ಸಣ್ಣವ್ರಿದ್ದಾಗ ಹೆಣ್ಣು ಮಕ್ಕಳು ನೋಡುದು ಬ್ಯಾರೆ, ದೊಡ್ಡ ಬಾಳ ನೋಡುದು ಕಠಿಣದ. ದೊಡ್ಡವಾದ ಮಕ್ಕಳು ಮನೆಯೊಳಗೆ ಇಟ್ಕೊಳ್ಳೋದು ಬಹಳ ಕಠಿಣದ. ಈ ಮಗಳಿಗೆ ನಾ ಹೆಂಗಾರ ಮಾಡಿ ಲಗ್ನ ಮಾಡಿ ಕೊಡಬೇಕು ತಾಯಿ ಮನಸ್ಸಿನೊಳಗ ವಿಚಾರ ಬಂತು. ಮಂದಿ ಮನಿ ಒಳಗ ಮುಸ್ರಿ ತಿಕ್ಕಿ ಕಸ ಹುಡುಗಿ ಕೂಲಿ ನಾಲಿ ಮಾಡಿ ಸಾಲ ಸೂಲ ಮಾಡಿ ಇಂಡಿ ಅಂತ ಸಿಟಿಗೆ ಚಲೋ ಮಣಿತಾನ ನೋಡಿ ಮಗಳು ಮದುವೆ ಮಾಡಿ ಕೊಟ್ಲು. ಹೌದಾ? ಮದುವೆ ಮಾಡಿ ಕೊಟ್ಲು. ಮಗಳು ಮದುವೆಯಾಗಿ 1 ವರ್ಷ ಆತು. ಏನು ಗಂಡಕ್ಕೆ ಏನು ತಂದೆ ಕುಡಿದು ಬಿಡ್ಲಿಲ್ಲ. ಗೋರಿಗೆ ಹೋಗುತ್ತಾನ ಬಿಡ ನೀವು. ಇವಾಗ ಬಿಡ್ಲಿಲ್ಲ. ಹಂಗ ದುಡಿತಿತ್ತು ತಾಯಿ. ಗಂಡಸ್ ಮಗ ಪ್ರಾಯಕ್ಕೆ ಬಂದ, ಗಂಡ ಸತ್ತು ಬಿಟ್ಟ. ಹೌದಾ? ಮಗ ಪ್ರಾಯಕ್ಕೆ ಬಂದ, ಗಂಡ ಸತ್ತು ಹೋದ. ಗಂಡ ಮನಿ ಒಳಗ ಸತ್ತ. ತಾಯಿ ಚಿಂತೆ ಮಾಡ್ಲಕತ್ತು. ಎಲ್ಲಾ ಬಾರ ನನ್ನ ತಲೆ ಮೇಲೆ ಬಿತ್ತು. ಒಟ್ಟ ಬಾರ್ ನನ್ನ ತಲೆ ಮೇಲೆ ಹಾಕದ ಭಗವಂತ. ಎಲ್ಲಾ ಬಾರ್ ನನ್ನ ತಲೆ ಮೇಲೆ ಹಾಕ್ಯಾನ. ಹೆಂಗೆ ಆಗಲಕ್ಕ ಜೋಡ್ ಅನ್ನೋದು ಬಾಳ ಇತ್ತು. ಕುಡಕಾಲಿ ಅಡಕಾಲಿ ಜೋಡಿದ್ದ ಗಂಡ, ಜೋಡ ಎತ್ತಿನ ಬಂಡಿ ಜೋಡೆತ್ತು. ಅದು ಸಾಗುತ್ತಿತ್ತು. ಈಗ ಬಿದ್ದದ ಒಂದ್ ಎತ್ತು ಬಳಗ ಹಾಕೊಂಡದ. ಮಂದಿ ನನಗೆ ಏನು ಮಾತಾಡ್ತಾರ ಅಂತೇಳಿ ವಿಚಾರ ಮಾಡ್ತಿದ್ಲು. ಆದ್ರ ಮಕ್ಕಳ ಸಲುವಾಗಿ ತಾಯಿ ಬದುಕಬೇಕಾಗಿದೆ. ಬದುಕಬೇಕಲ್ರಿ. ಗಂಡಸ ಮಗ ಪ್ರಾಯಕ್ಕೆ ಬಂದ. ತಾಯಿ ಅಂತಾಳ ಮುದುಕಿ ಏನಂತೇಳಿ ಮಗಳ ಭಾರ ಇಳ್ದವ. ಮಗನ ತಲೆ ಮೇಲೆ 4 ಅಕ್ಕಿ ಕಾಳು ಹೋಗದ್ನಪ್ಪ ಅಂದ್ರ ನಂದು ಇನ್ನೂ ಭಾರ ಇಳಿತದ ಅಂತ ವಿಚಾರ ಮಾಡಿದ್ಲು. ಮಾಡಿ ಚಲೋ ಮಣಿತನದೊಳಗ ಹುಡುಗಿ ತೆಗದು ಕನ್ಯಾ ತೆಗದು ಮಗನ ಲಗ್ನ ಮಾಡಿದ್ಲು. ಸೊಸಿ ನಡಿಲಾಕ ಬಂದ್ಲು. ಮಗನ ಲಗ್ನ ಆಗಿ ವರ್ಷ ಆತು. ಅವಾಗ ಮಗನ ಮನಸ್ಸು ಬದಲಾಗಿ ಬಿಡುತ್ತು. ಬದಲಾಯ್ತು. ಮತ್ತ ಬಂದಳಲ್ಲ ಮೂಗು ಚುಚ್ಚಾಕಿ. ಮಗನ್ ನೋಡು ನೀ ಸುಮ್ಮಿ ಕಡೆ ಒಳು. ಮಗನ ಮನಸ್ಸು ಬದಲಾಯ್ತು. ಅವ ಹ್ಯಾಂತಿ ಮೋತಿ ನೋಡ್ತಿದ್ದ. ತಾಯಿಗೆ ಆ ಕಡೆ ಸರಿ ಈ ಕಡೆ ಸರಿ, ಹೊರಗ್ ಕುಂದ್ರೋಗು ಒಳಗ್ ಕುಂದ್ರೋಗು, ಮೂಲ್ಯಾಗುಗಳು ಬೇಡ, ಏನ್ ಜೀವತ್ತೀನಿ ಬೇಡ. ಹ್ಯಾಂತಿ ಮೋತಿ ನೋಡ್ತಿದ್ದ. ತಾಯಿಗೆ ಚೀಳಿ ನಡೆಸಿಬಿಟ್ಟ ಮಗ. ಚೀ ಆಗಿಬಿಡ. ಅವಾಗ ತಾಯಿ ಅಂತಾಳ, ಇರ್ಲಿ ಅದು ನನ್ನ ಮಗ ಅದ, ಅದನ್ನು ನಾ ಎತ್ತ ಕಳ್ಳ ಇರ್ಲಿ ಬಿಡುವತ್ತಿತ್ತು. ವರ್ಷ ಹೋಗಿ 2ನೇ ವರ್ಷಕ್ಕೆ ಬಿತ್ತು. ಗಂಡಸ್ ಮಗ ತಾಯಿಗೆ ಅಂಗಳಕ್ಕಾಕಿ ಬಡಿಲಕತ್ತ. ಅಂಗಳಕ್ಕಾಕಿ ಬಡಿಲಕತ್ತ. ತಾಯಿ ಅಂತಾಳ, ನೋಡ್ರಿ ವಿಚಾರ ಮಾಡ್ರಿ. ತಾಯಿ ಅಂತಾಳ ಏನನು ಭಗವಂತ ಏನ ಅಲ್ಲಿ ಕೊಡ್ಕ. ತಾಯಿ ಅಂತಾಳ ಭಗವಂತ ಕುಡಕ್ಕ ಗಂಡನ ಜೋಡಿ 12 ವರ್ಷ ಬಾಳೆ ಮಾಡಿದ ಮಕ್ಕಳು ಇರ್ಲಾರ್ದ. ಅಲ್ಲಿ ನನ್ನ ಜನ್ಮ ಹೆರಾನಾಯ್ತು. ಅವಾಗ ತ್ರಾಸ ಆಗ್ಲಿಲ್ಲ. ಮಂದಿ ಮನೆ ಒಳಗ ಮುಸ್ರಿ ತಿಕ್ಕಿ ಉಪವಾಸ ಬಿದ್ದಿ ನಾನು ಅವಾಗ ತ್ರಾಸ ಆಗಿಲ್ಲ. ಈಗ ಅಂಗಳಕ್ಕಾಕಿ ನನ್ನ ಗಂಡಸ ಮಗ ಬಡಿಲಕತ್ತನ. ಇದು ಬಹಳ ತ್ರಾಸಾಗ್ಯದ ಭಗವಂತ, ಮೊದಲಿನ ಕಡೆ ನನ್ನ ಕರ್ಕೊಂಡು ಬಿಡು ಅಂತಿತ್ತು ತಾಯಿ. ಹೌದು ಅಂತಾಳ. ಇರ್ಲಿ ಏನು ಮಾಡಾಕ ಬರಲ್ಲ, ಮುಪ್ಪಿನ ಕಾಲ ಇದು. ಏನಪ್ಪ ಭಗವಂತ ಹಿರಿಬೆಲ್ಲ ವರ್ಷಕೊಂಡು ಸಾಯ್ಲಕ್ಕ ತಿಳ್ಕೊಂಡು ಮುದಿಕ್ ಹಂಗ ಜೀವನ ಮಾಡ್ತಿದ್ಲು. ಊರಾಗ ಪರ್ಸಪ್ ಮುತ್ತೇನ ಜಾತ್ರೆ ಬತ್ತು. ಏನ ಹೆಣ್ಣು ಮಗಳು ಇಂಡಿಗೆ ಮಾಡಿ ಕೊಟ್ಟಿರಲ್ಲ ಮಗಳು. ಆ ಹೆಣ್ಣು ಮಗಳು ವಿಚಾರ ಮಾಡ್ತಾಳ, ಏನಂತೇಳಿ ಯವ್ವ ತವ್ರ ಮನಿ ಮೇಲೆ ಕಳ್ಳು ಹರಿಲಾಕತ್ತದ. ನಮ್ಮ ಊರಾಗ ಮುತ್ತೇನ ಜಾತ್ರೆ ಬಂದದ. ನಮ್ಮ ಅಣ್ಣ ನನ್ನ ಕರಿಲಾಕ ಬಂದಿಲ್ಲ. ನಮ್ಮ ಅವ್ವಗರ ವಯಸ್ಸಾಗ್ಯದ. ಆಕೆಗೂ ತಿಳಿಲಿಕ್ಕಿಲ್ಲ. ನಾನೇ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಏನು ಹೆಣ್ಣು ಮಗಳು ಇಂಡಿ ಬಿಟ್ಟು ಇಲ್ಲೆಲ್ಲಿಗೆ ಆಳೂರ್ಕ ಬಂದ್ಲು. ತವ್ರ ಮನೆ ಜಾತ್ರೆಗೆ ಬಂದ್ಲು. ಬಾಳ ಹಿಗ್ಗಿಲಿಂದ ಬಂದಿದ್ಲು. ಅವಾಗ ಎಲ್ಲಾರು ಹಾಡಿಕೆ ಕೇಳ್ತಿದ್ರು, ಊಟ ಮಾಡ್ತಿದ್ರು. ಹೆಣ್ಣು ಮಗಳು ಅಂತಾಳ ಬಸ್ ಸ್ಟ್ಯಾಂಡ್ ಆಗ ನಿಂತು. ಏನಂತೇಳಿ ನಮ್ಮ ಅವನು ಇದ್ರೊಳಗ್ ಕೂತಾಳೇನು, ನಮ್ಮ ಅಣ್ಣ ಇದ್ರಾಗ ಅದಾನೇನು, ನಮ್ಮ ಅಣ್ಣ ನನ್ನ ಕರಿಲಾಕ ಬರ್ತಾನೇನು ಅಂತ ತಿಳ್ಕೊಂಡು ತಂಗಿ ವಿಚಾರ ಮಾಡ್ಕೋತ ಬರ್ತಿತ್ತು. ಇಲ್ಲಿದ್ದಿದ್ದಿಲ್ಲ ಅವರು. ಎಲ್ಲಿದ್ರು? ಹಂಗ ಅವಸರ ಮಾಡಿ ಮನೆಗ್ ಹೋಗ್ತಾಳ. ಮನೆಗ್ ಹೋಗತ್ತಾಳ. ಎಲ್ಲಾರು ಜಾತ್ರೆ ಒಳಗ ತಲ್ಲಿನಾಗಿದ್ರು. ಆದ್ರ ಗಂಡಸ ಮಗ ಏನ್ ಮಾಡ್ತಿದ್ದ, ತಾಯಿನ ಅಂಗಳಕ್ ಹಾಕಿ ಎಳ್ದು ಬಡಿಲಾಕತ್ತಿದ್ದ. ಹೌದಾ?
ಈ ತಾಯಿನ ಬಡಿದ ತಂಗಿ ನೋಡ್ತಾಳ, ನೋಡಿದ್ರು ಕಳ್ಳ ಕೆತ್ತಿ ಕೈಯಾಗ ಬಂದಂಗಾದ. ತಂಗಿ ಅಂತಾಳ, ಭಗವಂತ ನಮ್ಮವ್ವ ಬರ್ತಾನ ಪರಿಸ್ಥಿತಿ ಒಳಗ ನಮ್ಮನ್ನ ಬೆಳೆಸ್ಯಾಳ, ಮುಂದ ಆಸರಾಗತ್ತಾನ ಅಂತ ತಿಳ್ಕೊಂಡಿದ್ಲು. ಆದ್ರ ಬಡಿಲಕ್ಕತ್ತಾನ, ನಾ ಅಲ್ಲಿ ತವ್ರ ಮನಿಗೆ ಬರಬಾರ್ದು ಅನ್ಲಕ್ಕಿ ತಂಗಿ. ಹೌದಾ? ಒಳ್ಳೆ ಹೊಂಟಿದ್ಲು, ಏನು ಒಳ್ಳೆ ಹೊಂಟಿದ್ಲು. ತಂಗಿ ಮನಸ್ಸು ಕಳ್ಳ ಕೇಳಿಲ್ಲ. ಹೌದು. ಏನಲ್ಲ ತಂಗಿ, ಏನಂದ್ರವ? ಅನ್ನ ಬಡಿಲಕ್ಕತ್ತಾನ, ನಾ ಏನಾರ ಅವಾಗ ಬುದ್ಧಿ ಮಾತು ಹೇಳ್ಬೇಕು. ಓಡೋಡಿ ಓಡೋಡಿ ಅಣ್ಣನ ಕೈ ಹಿಡಿತಾ ತಂಗಿ, ಅಣ್ಣ ಅವನ ಬಡಿಬೇಡ, ಬಾಳ ತ್ರಾಸದಿಂದ ನಮ್ಮನ್ನ ಬೆಳೆಸ್ಯಾಳ. ಅಕ್ಕಿನ ಹಣ್ಣು ತಗೊಲಾಗ್ಯದ, ಎಲ್ಲರ ನೋವು ಆತಿತಿ. ಅವಾಗ ಬಡಿಬೇಡ ಅಣ್ಣ ಅಂತ ಕಾಲು ಬಳತಿತ್ತ ತಂಗಿ. ಇವ ಬಿಡ್ಲಿಲ್ರಿ, ಇವ ಬಿಡ್ಲಿಲ್ಲ. ಅವಾಗ ಅಣ್ಣಗ ಒಂದ ಆಡಿನ ಮುಖಾಂತರ ತಂಗಿ ಹೇಳ್ತಾಳ, ನೋಡಿ ಎಷ್ಟು ಚಂದ ಹೇಳ್ತಾಳ. ಏನ್ ಹೇಳಿದ್ರು ಕೇಳು, ಹೇಳ್ರಲ್ಲ. ಮಾಡದಿ ಮಾತು ಕೇಳಿ ಅವನ ಬಡಿಯಲು ಬ್ಯಾಡಲ್ಲ, ಮಾಡದಿ ಮಾತು ಕೇಳಿ ಅವನ ಬಡಿಯಲು ಬ್ಯಾಡಲ್ಲ. ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸಾಳು ನಿನ್ನ, ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸಾಳು ನಿನ್ನ. ಬಡತನ ಬಾಳನ್ನ ಗುಡಿಸಲ ಮಣಿಯಲ್ಲ, ಹುಡುಕ ನಮ್ಮ ತಂದೆ ದೂರಾಗಿ ಹೋದ ನನ್ನ. ಬಡತನ ಬಾಳನ್ನ ಗುಡಿಸಲ ಮಣಿಯನ್ನ, ಹುಡುಕ ನಮ್ಮ ತಂದೆ ದೂರಾಗಿ ಹೋದ ನನ್ನ. ಈ ಮನೆ ಒಳಗ ಮತ್ತಾರಿಲ್ಲ ನೀನ ಯಜಮಾನ, ಈ ಮನೆ ಒಳಗ ಮತ್ತಾರಿಲ್ಲ ನೀನ ಯಜಮಾನ. ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸಾಳು ನಿನ್ನ, ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸಾಳು ನಿನ್ನ. ಹುಚ್ಚಿ ನಮ್ಮ ತಾಯಿ ಬೆಚ್ಚಿ ಹೇಳುವುದೇನ, ಮೆಚ್ಚರಿ ಮಾಡದೇನ, ಬಚ್ಚೆ ಮಾಡೋ ತಾಯಿನ. ಹುಚ್ಚಿ ನಮ್ಮ ತಾಯಿ ಬೆಚ್ಚಿ ಹೇಳುವುದೇನ, ಮೆಚ್ಚರಿ ಮಾಡದೇನ, ಬಚ್ಚೆ ಮಾಡೋ ತಾಯಿನ. ಮುಪ್ಪಿನ ಕಾಲಕ ಆಸರಾದಿ ಅಂತ ನಂಬ್ಯಾಳ ನಮ್ಮನ್ನ, ಮುಪ್ಪಿನ ಕಾಲಕ ಆಸರಾದಿ ನಂಬ್ಯಾಳ ನಮ್ಮನ್ನ. ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸಾಳು ನಿನ್ನ, ಬಡತನದೊಳಗ ಗಂಜಿ ಕೊಡಿಸಿ ಬೆಳೆಸಾಳು ನಿನ್ನ. ಇಟ್ಟು ತಂಗಿ ಹಾಡಿ ಹೇಳ್ತಾಳ. ಹೌದೌದು, ಇವ ಕಣ್ಣೀರ್ ಹಾಕಬೇಡ್ರಿ, ಯಾಕಂದ್ರ ಮಲ್ಲು ಹೌದು ಈ ತ್ರಾಸ ಯಾರಿಗೆ ಅರ್ಥ ಆಗ್ಯದ? ಯಾ ಮಗ ತಾಯಿಗೆ ಹಡದ ಕೂಡ್ಲೆ ಇದ್ರ ಉತ್ತರ ಕೊಡ್ತಾನಲ್ಲ, ಯಾ ತಾಯಿಗೆ ಮನುಷ್ಯಗೆ ಗಂಡಸ ಮಕ್ಕಳಿಂದ ನೋವು ಆಗ್ಯದ, ಹೆಂಡತಿ ಬಂದ ಹೆಂಡತಿ ಮುಂದೆ ಬೈತಾನಲ್ಲ ಅಂತವ್ರಿಗೆ ತ್ರಾಸ ಆಗ್ಲಕ್ಕ ಸಾಧ್ಯ ಅದ. ಇರ್ಲಿ, ಒಳ್ಳೆ ಅನ್ನ ಒಂದ್ ಮಾತು ಹೇಳ್ತಾನ ತಂಗಿಗೆ. ಏನ್ ಹೇಳದ್ನವ? ತಂಗಿ ಕಾಲಿಗೆ ಬಿದ್ದ ಹೇಳ್ತಾನ. ಏನ್ ಹೇಳ್ದ ಕೇಳು, ಹೇಳ್ಲ. ತಪ್ಪಾತವ್ವ ತಂಗಿ ಮಾಡದೆ ಮಾತಿಗೆ ದುಡುಕಿದನ, ತಪ್ಪಾತವ್ವ ತಂಗಿ ಮಾಡದೆ ಮಾತಿಗೆ ದುಡುಕಿದನ. ತೊತ್ತು ಮಾಡಿ ಉಣಸಿದ ತಾಯಿಗೆ ಪಾಪ ಮಾಡಿದನ, ತೊತ್ತು ಮಾಡಿ ಉಣಸಿದ ತಾಯಿಗೆ ಪಾಪ ಮಾಡಿದನ. ಒಂದು ಮಾತು ಹೇಳುದದ. ಏನ್ ಹೇಳಿದ್ರಿ? ಸಬದ ಒಳಗ ಗಂಡಸ ಮಕ್ಕಳು ಹೆಂಗ್ ನೋಡ್ಕೋಬೇಕಾಗ್ಯದ? ತಾಯಿ ತಂದಿನ ಗಂಡಸ ಮಕ್ಕಳಾಗಿ ಹುಟ್ಟಿ ಬಂದ ಬಳಕ ಜಗತ್ತದೊಳಗ ತಾಯಿ ತಂದಿನ ಅಕ್ಕ ತಂಗಿಯರ್ ಹೆಂಗ್ ನೋಡ್ಕೋಬೇಕಾಗ್ಯದ? ಹೆಂಗ್ ನೋಡ್ಕೋಬೇಕು ಹೇಳ್ರಿ. ಮನಿತನ ನಿಮ್ಮ ತಂಗಿ ಅಥವಾ ನಿಮ್ಮ ಅಕ್ಕ ನಿಮ್ ಮನೆಗೆ ಬಂದಂದ್ರ ಅವ್ರಿಗೆ ಬಂಗಾರ ಹಾಕಬೇಡ್ರಿ, ಸೀರೆ ಉಡಿಸ್ಬೇಡ್ರಿ, ಜಂಪರ್ ಕುಡಿಬೇಡ್ರಿ, ಯಾನು ಬೇಕು ಕೊಡಬೇಡ್ರಿ. ಮನಿತನ ಬಂದು ಒಂದ್ ಹೆಣ್ಣು ಮಗಳಿಗೆ ಒಂದು ಕರುವನ್ ಸರಿಗೆ ನೀರು ಕೊಟ್ರಪ್ಪ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ ಅಂತ ಹೇಳುದ. ಹೌದಾ? ಹೌದಿಲ್ಲ? ಮನಿ ಹೆಣ್ಣು ಮಗಳ ಮನಸ್ಸು ಮುರಿತಂದ್ರ ನಡಗಂಬ ಅಡ್ತದ. ನಡಗಂಬ ತಾಯ ತಂದಿನೇ ದೇವ್ರ ಅಂದಾರ,
ನೀವು ಕಾಶಿಗೆ ಹೋಗೋದು ಬೇಡ, ರಾಮೇಶ್ವರಕ್ಕೆ ಹೋಗೋದು ಬೇಡ, ತಿರುಪತಿಗೆ ಹೋಗಿ ತಲೆ ಬಳಸೋದು ಬೇಡ. ನಿಮ್ ಮನಿ ಒಳಗ ತಾಯಿ ತಂದೆ ದೇವ್ರ ಅದರ ಅತ್ತಿದ ಹಡಲಿಗೆರೆ ಶಾಂತಾಬಾಯಿ ಕಡೆಯಿಂದ ಒಂದು ವಿನಂತಿ ಅದ. ಹೌದೌದು, ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಬೇಡ. ಯಾ ಮಗ ತಾಯಿ ತಂದಿನ ಎಳ್ದ ಅಂಗಳಕ್ಕೆ ಹೊಡಿತಾನಲ್ಲ ಅವನಿಗೆ ತಾಯಿ ತಂದಿದಿಂದ ಮಣ್ಣು ಹಾಕು ಪರಿಸ್ಥಿತಿ ಬರ್ತದ. ಇರ್ಲಿ, ಯಾಕಂದ್ರೆ ಮುಂದಿನ ಪಳಕ್ ಅವ್ವರಿಗೆ ಅಳಬೇಡ್ರಿ, ಕಣ್ಣೀರ್ ಒರ್ಸೋರಿ, ಮುಂದಿನ ಪಳಿಗೆ ಮತ್ತೆ ನಗಿಸೋದದ. ಕೇಳು, ಹೇಳ್ರಲ್ಲ. ಎನ್ನಾಗೆ ಹೊಟ್ಟೆ